ಬಟ್ ಇಟ್ ವಾಸ್ ಪ್ರಿಟಿ ಶಾಕಿಂಗ್ ಅಂತ ಅನಿಸ್ಬೋದು. ತುಂಬ ಬೇಜಾರಾಗಿತ್ತು ಆ ವಿಷಯ ಕೇಳಿದಾಗ ನನಗೆ. ಆಮೇಲೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅತ್ತೆ ಅಷ್ಟೊಷ್ಟು ದಿನ ಅಂದ್ಕೊಂಡಿದ್ರಂತೆ, ಬಟ್ ನೀನು ಬಂದಮೇಲೆ ಅದು ನೆರವೇರ್ತು ನೋಡು ಅಂತ ಅಂದರು. ಅದು ಅನಿಸ್ತು. ಸೊ ಅದಾದಮೇಲೆ ಒಂದು ಶಾಕಿಂಗ್ ನ್ಯೂಸ್ ಬಂತು ನನ್ನ ಫ್ಯಾಮಿಲಿ ಕಡೆಯಿಂದ. ಮಾರ್ಚಲ್ಲಿ ದ ಫೇಮಸ್ ಮಧುಗೌಡ ಸ್ಯಾರಿ ಫೇಮಸ್ ಆಗಿದ್ದಂಥ ತಿಂಗಳು PVR ಸ್ಕ್ರೀನಲ್ಲಿ ಅಡ್ವರ್ಟೈಸ್ ಬರುವಾಗ ಬಂತು ಆಗಸ್ಟಲ್ಲಿ. ನನಗೆ ಅದು ನೋಡಿದಾಗ ಒಂಥರ ಫುಲ್ ಎಮೋಷ್ನಲ್ ಆದೆ. ಅವಾಗ ಇವರೆಲ್ಲ ಇದ್ರು, ಬಟ್ ನಾನು ತೋರಿಸ್ಕೊಳ್ಳಿಲ್ಲ. ತುಂಬ ತುಂಬ ಬ್ರೇಕ್ ಆಗೋಗಿದೆ. ನಾನು ಹತ್ಬಿಟ್ಟಿದ್ದೀನಿ ಆ ವಿಷಯಕ್ಕೆ. ಅವ್ನು ಬಂದಾಗಿಂದನೂ ಹೇಳ್ಕೊಂಡು ಬರ್ತಾ ಇದ್ದೆ ಆ ಒಂದು ವಿಷಯನ, ಬೇಡ 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 ಅಂತ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಏನಂತ ನೀವು ನೋಡಿರ್ತೀರಾ ಆಲ್ರೆಡಿ ತಮ್ಮನೇಲಿ. ಇದು ನನ್ನ 2025 ಇಯರ್ದು ರೀಕ್ಯಾಪ್ ಆಗಿರುತ್ತೆ. ಈ ಥರದ ಒಂದು ವಿಡಿಯೋನ ನಾನು ಲಾಸ್ಟ್ 2 ಇಯರ್ಸಿಂದನೂ ಮಾಡಬೇಕು ಯೂಟ್ಯೂಬಲ್ಲಿ. 1 ವರ್ಷ ಪೂರ್ತಿ ಏನಿತ್ತು ಅಂತ ಮಾಡೋಣ ಅಂದ್ಕೊಂಡು ಆಗಲೇ ಇಲ್ಲ. ಲಾಸ್ಟ್ 2 ಇಯರ್ಸ್ ಅಟ್ಲೀಸ್ಟ್ ಈ ವರ್ಷ ಮಾಡಲೇಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ನಿಶನ್ ಕೈಲೂ ಮಾಡಿಸಿದ್ದೀನಿ. ಸೊ ಹೇಗಿತ್ತು ನನ್ನ 2025 ನಿಮ್ಮ ಮುಂದೆ ಹೇಳ್ಕೊಳ್ತಾ ಹೋಗ್ತೀನಿ. ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಮೆಮೊರಬಲ್ ಆಗಿರ್ಬೋದು, ಇಲ್ಲ ದುಃಖ ಇರ್ಬೋದು, ಖುಷಿ ಇರ್ಬೋದು, ಪ್ರತಿಯೊಂದು ನಾನು ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ಜನವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಫಸ್ಟ್ ಲಾಸ್ಟ್ ಇಯರ್ ನಾನು ಈಗ ಚೆಕ್ ಮಾಡ್ತಾಯಿದ್ದೆ. ಲಾಸ್ಟ್ ಇಯರ್ ನ್ಯೂ ಇಯರ್ ದಿನನೇ, ಜಾನ್ 1 ದಿನನೇ ನಾವು ಪೂಜನ್ನ ಮೀಟ್ ಮಾಡಿದ್ವಿ. ಸೊ ಅದೊಂಥರ ಮೆಮೊರಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನೆಕ್ಸ್ಟು ಜಾನ್ವರಿಲೇ ನನಗೆ ನಮ್ಮ ಅಣ್ಣಂದು ಪ್ಲೇ ಬಟನ್ ಬಂದಿದ್ದು, ಅಂದರೆ 1 lakh ಸಬ್ಸ್ಕ್ರೈಬರ್ಸ್ದು ಸಿಲ್ವರ್ ಬಟನ್ ಬಂತು ಯೂಟ್ಯೂಬ್ದು. ಸೊ ಅದೊಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು ಜಾನ್ವರಿಯಲ್ಲಿ ಲಾಸ್ಟ್ ಇಯರು. ಸೊ ಅದಾದಮೇಲೆ ಅಗೈನ್ ಮತ್ತೆ ಜಾನಲ್ಲಿನೇ ಅಣ್ಣ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಅವಾಗ ನಾನು ನಿಕ್ಕಿ ಇಬ್ಬರು ಹೋಗಿದ್ವಿ ಬ್ಯಾಂಗ್ಳೂರಿಗೆ. ಅವಾಗ ಮದುವೆ ಆಗಿ ನಮ್ಮದು ಹೊಸದು. ಸೊ ಹೋಗಿದ್ವಿ ಬ್ಯಾಂಗ್ಳೂರಿಗೆ. ಪ್ರತಿ ವರ್ಷ ಅಣ್ಣ ಶಬರಿಮಲೆಗೆ ಹೋಗ್ತಾನೆ. ಸೊ ಜಾನಲ್ಲಿ ಹೋಗಿದ್ದೆ ಲಾಸ್ಟ್ ಇಯರು. ಸೊ ಅದೊಂದು ಮೆಮೊರಿ ಅಂತ ಅನ್ನಿಸ್ತು. ನಾನು ನಿಕ್ಕಿ ಹೋಗಿದ್ದಿದ್ದು ಅದೆಲ್ಲ. ಅದಾದಮೇಲೆ ಜಾನಲ್ಲಿ ಅಷ್ಟು ಫ್ಯಾನ್ಸಿ ಮೆಮೊರೀಸ್ ಏನೂ ಇಲ್ಲ ಗೈಸ್. ಅದಾಗಿದ್ದ ನಂತರ ಇವ್ರದ್ದು ಯಾರ್ದು ನಮ್ಮ ಪ್ರಿಯಾ ಅಕ್ಕಂದು ವೆಡ್ಡಿಂಗ್ ಆಯಿತು. ಸೊ ಆ ವೆಡ್ಡಿಂಗಲ್ಲಿ ಒಂದು ಮೆಮೊರಿ ಏನಂತಂದರೆ ನಾವು ಇವತ್ತಿಗೂ ನೆನೆಸ್ಕೊತೀವಿ. ಅಲ್ಲೊಂದು ಪರಿ ಅಂತ ಪಾಪು ಪರಿಚಯ ಆಗಿತ್ತು. ಸೊ ಆ ಪಾಪು ಇದ್ದಿದ್ದು 1 ವೀಕ್ ಆದ್ರೂ ನಮ್ಮ ಜೊತೆ ಎಷ್ಟು ಮೆಮೊರಿ ಕೊಟ್ಟಿದೆ ಅಂದರೆ, ನಾನೊಬ್ಳಿಗೆ ಅಂತಲ್ಲ ಎಲ್ರಿಗೂ ಅಷ್ಟೇ. ಅಷ್ಟು ಖುಷಿಯಾಗಿ ಮಕ್ಕಳು ಅಂದರೆ ಈ ಥರ ಇರಬೇಕು ಅಂತ ಒಂಥರ ತುಂಬ ಫೇವ್ರೆಟ್ ಕಿಡ್ ಥರ ಆಗೋಯ್ತು ಆ ಪಾಪು. ಸೊ ಅದಾದಮೇಲೆ ಚಂಪುದು ಬರ್ಡೇ, ಜಾನಲ್ಲಿ ಚಂಪುದು ಬರ್ಡೇ ಬರುತ್ತೆ. ಸೊ ಅದೊಂದು ಸ್ಪೆಷಲ್ಲು, ನಮ್ಮ ಚಂಪು ಬರ್ಡೇ ಅಂತ ಜಾನಲ್ಲಿ. ಆ್ಯಂಡ್ ಆಲ್ಸೋ ರಿಂಕು ಅವ್ರನ್ನ ಮೀಟ್ ಮಾಡಿದ್ದು. ಅದೆಲ್ಲ ಜಾನು ಇಷ್ಟು ಕ್ಯೂಟಾಗಿ ಎಲಿಗೆಂಟಾಗಿ ಚೆನ್ನಾಗಿತ್ತು ಜಾನ್ವರಿ. ಸೊ ಅದಾದಮೇಲೆ ಫೆಬ್ ಬಂತು. ಫೆಬ್ಬಲ್ಲಿ ಆಬ್ವಿಯಸ್ಲಿ ನನ್ನ ಗಂಡನ ಬರ್ಡೇ. ಸೊ ನನ್ನ ಗಂಡನ ಬರ್ಡೇ, ನಾನು ಎಲ್ಲರೂ ಬರ್ಡೇನೂ ಅಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ, ಬೇರೆದೇನು ಮಾಡ್ತೀವೋ ಬಿಡ್ತೀವೋ ಅವ್ರು ಹುಟ್ಟಿದ್ದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ ನಾನು. ಸೊ ನಿಕ್ಕಿದ್ದು ಬರ್ಡೇ. ಅದಾದಮೇಲೆ ನಾವು ತಾರ್ ತೊಗೊಂಡ್ವಿ. ತುಂಬ ವರ್ಷದಿಂದ ಅನ್ಕೊತಾ ಇದ್ವಿ ತಾರ್ ಅಂತಲ್ಲ, ಕಾರ್ ತೊಗೋಬೇಕು ಅಂತ ಇತ್ತು. ನಮ್ದೊಂದು ಸ್ವಂತ ಕಾರ್ ತೊಗೋಬೇಕು ಅಂತ ಇತ್ತು, ಕ್ರೆಟಾ. ಬಟ್ ಇನ್ನೊಂದು ಚೆನ್ನಾಗಿರೋದು ತೊಗೋಬೇಕು ಅಂತ ಇತ್ತು. ಸೊ ತಾರ್ ತೊಗೊಂಡ್ವಿ ಫೆಬ್ಬಲ್ಲಿ. ಅದಾದಮೇಲೆ ಮಂತ್ರಾಲಯ ಹೋದ್ವಿ. ಕಾರ್ ತೊಗೊಂಡ್ವಲ್ಲ ಅಂತ ಮಂತ್ರಾಲಯಕ್ಕೆ ಹೋದ್ವಿ. ಅಲ್ಲೊಂದು ಟ್ರ್ಯಾಜಿಡಿ ಆಯಿತು. ಏನಂತ ಅಂದರೆ, ನಾವು ಮಂತ್ರಾಲಯ ಇನ್ನೇನು ತಲುಪೋ ಅಷ್ಟರಲ್ಲಿ ನಂದು ಪೀರಿಯಡ್ಸ್ ಆಗೋಯ್ತು. ಸೊ ಮಂತ್ರಾಲಯ ಒಳಗೆ ಹೋಗ್ಲಿಲ್ವಲ್ಲ, ಹೊಸ ಕಾರ್ ತೊಗೊಂಡಿದ್ವಿ ಅನ್ನೋದು ತುಂಬ ಬೇಜಾರಾಯ್ತು ನನಗೆ ಅವತ್ತು. ಸೊ ಅದು ಫೆಬ್ಬಲ್ ಆಗಿದ್ದಂಥ ಬೇಜಾರು ನನಗೆ. ಸೊ ಅದಾದಮೇಲೆ ನನಗೆ ಒಂದು ವೆಡ್ಡಿಂಗ್ ಇತ್ತು ಫೆಬ್ಬಲ್ಲಿ, ಯಾರ್ದೋ ರಿಲೇಟಿವ್ ಯಾರ್ದೋ. ಅವತ್ತು ನನಗೆ ನಿಶಾ ರೆಡಿ ಮಾಡಿದ್ಲು ನನ್ನ. ಸೊ ಅದೊಂದು ಮೆಮೊರಬಲ್ ನನಗೆ ಫೆಬ್ರವರಿಯಲ್ಲಿ. ಸೊ ಇಷ್ಟು ನನ್ನ ಫೆಬ್ರವರಿ ರೀಕ್ಯಾಪ್. ಸೊ ಅದಾದಮೇಲೆ ಮಾರ್ಚ್ ಬಂತು. ಮಾರ್ಚ್ ಅಂದರೆ ತುಂಬ ಫ್ಯಾನ್ಸಿ ಏನಿಲ್ಲ ಆ್ಯಕ್ಚುಲಿ. ಬಟ್ ಒಂದು ಮೆಮೊರಬಲ್ ಅಂತ ಅಂದರೆ, ನಾನು ಮತ್ತು ನಿಖಿಲ್ ಅವರು ಕಬಿನಿ ಹತ್ರ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಅಲ್ಲಿ ನನಗವರು ಗೊತ್ತಿಲ್ಲದಂಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿಸಿದ್ರು. ಸೊ ಅದು ನನಗೆ ತುಂಬ ಖುಷಿಯಾಗಿತ್ತು ಅವತ್ತು. ಸೊ ಮಾರ್ಚ್ ಆ ರೀತಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಫೆಬ್ರವರಿಲಿ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಮತ್ತೆ ನಾನು ಮಾರ್ಚಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಮಂತ್ರಾಲಯಕ್ಕೆ ಹೋದೆ. ಸೊ ಅದೊಂಥರ ಅವಾಗ ಮನಸ್ಸು ನಿರಾಳ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ಒಂದು ಶಾಕಿಂಗ್ ನ್ಯೂಸ್ ಬಂತು ನನ್ನ ಫ್ಯಾಮಿಲಿ ಕಡೆಯಿಂದ ಮಾರ್ಚಲ್ಲಿ, ವಿಚ್ ಐ ವಾಸ್ ಡಿಂಟ್ ಎಕ್ಸ್ಪೆಕ್ಟೆಡ್. ಬಟ್ ಅದು ಹೇಳೋಕ್ಕಾಗಲ್ಲ. ಬಟ್ ಇಟ್ ವಾಸ್ ಪ್ರಿಟಿ ಶಾಕಿಂಗ್ ಅಂತ ಅನಿಸ್ಬೋದು. ತುಂಬ ಬೇಜಾರಾಗಿತ್ತು ಆ ವಿಷಯ ಕೇಳಿದಾಗ ನನಗೆ. ಸೊ ಅದಾದಮೇಲೆ ನಮ್ಮ ತಾರ್ದು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ
ಸ್ವಲ್ಪ ತೊಂದರೆಗಳಾಗಿತ್ತು ಮಾರ್ಚಲ್ಲಿ. ಅದೊಂದು ಟೆನ್ಷನ್ ಇತ್ತು ನನಗೆ. ಮಾರ್ಚ್ ವಾಸ್ ಇನಿಷಿಯಲಿ ಗುಡ್. ಅದಾದಮೇಲೆ ಸ್ವಲ್ಪ ಶಾಕಿಂಗ್ ನ್ಯೂಸ್ಗಳು ಬಂತು, ಮತ್ತು ಈ ಥರ ತೊಂದರೆಗಳಾಯಿತು ಸ್ವಲ್ಪ. ಸೊ ಮಾರ್ಚ್ ಆ ಥರ ಮುಗೀತು. ಅದಾದಮೇಲೆ ಏಪ್ರಿಲ್ ಬಂತು. ಏಪ್ರಿಲ್ ವಾಸ್ ಗುಡ್ ನನಗೆ. ಯಾಕಂತಂದರೆ ನಾನು ತುಂಬ ವರ್ಷದಿಂದ ಅಂದ್ಕೊಂಡಿದ್ದಂಥ ಒಂದು ವಿಷಯನ ಮಾಡಿದೆ ಆ್ಯಕ್ಚುಲಿ ಏಪ್ರಿಲಲ್ಲಿ. ಬಟ್ ನಾನು ಇದುವರೆಗೂ ಎಲ್ಲೂ ಹೇಳಿಲ್ಲ ಅದ್ರ ಬಗ್ಗೆ. ನಾನು ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದೆ, 2 months ಕೋರ್ಸ್ ಅದು. ಸೊ ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಬಿಗ್ಗೆಸ್ಟ್ ಮೆಮೊರಿ ಅಂದರೆ ಮಾರ್ಚಲ್ಲಿ ದ ಫೇಮಸ್ ಏಪ್ರಿಲಲ್ಲಿ ದ ಫೇಮಸ್ ಮಧುಗೌಡ ಸ್ಯಾರಿ ಫೇಮಸ್ ಆಗಿದ್ದಂಥ ತಿಂಗಳು ಅದು ಏಪ್ರಿಲಲ್ಲಿ. ಎಲ್ಲ ಕಡೆ ನಾನೇ ಇದ್ದೆ, ನನ್ನ ಸೀರೆನೇ ಇತ್ತು. ಸೊ ಅದೊಂದು ಮೆಮೊರಿ ನನಗೆ ಏಪ್ರಿಲಲ್ಲಿ. ಅದಾದಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ಕೋಲ ನೋಡೋಕ್ಕೆ ಅಂತ ಉಡುಪಿಗೆ ಹೋಗಿದ್ದೆ. ನನ್ನ ಲೈಫಲ್ಲೇ ಕೋಲ ಅಂತ ನಾನೇನು ಯಾವತ್ತೂ ನೋಡಿದ್ದೋಳಲ್ಲ. ಸೊ ತುಂಬ ಅಂದರೆ ಇವರೆಲ್ಲ ಪರಿಚಯ ಆದಮೇಲೆ ನನಗೆ ತುಳುನಾಡ್ದು ಪೂಜೆಗಳಾಗಿರ್ಬೋದು, ಕಲ್ಚರ್ ಎಲ್ಲ ಗೊತ್ತಾಗಿದ್ದು. ಇವರೆಲ್ಲ ಕೇಳೋದು ನೋಡಿ ನನಗೂ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು. ಅದು 3 ವರ್ಷಕ್ಕೊಂದ್ಸಲ ಮಾಡೋದಲ್ವಾ. ಸೊ ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ, ನಂದೇನೋ ಡೇಟ್ಸ್ ಇತ್ತು ಅಂದ್ಬಿಟ್ಟು. ಸಾರಿ 24 ಹೋಗೋಕ್ಕೆ ಮಧ್ಯದಲ್ಲಿ ಯಾವಾಗೂ ಆಗಿತ್ತು, ಬಟ್ ನಾನು ಹೋಗಿರಲಿಲ್ಲ. ಅದಾದಮೇಲೆ ಲಾಸ್ಟ್ ಇಯರ್ ಆಯಿತು, ಅವಾಗ ಹೋಗಿದ್ದೆ ಕೋಲಾಗೆ. ಯಾವುದು ಬಿಟ್ಟಿಲ್ಲ, ನಾನು ಪ್ರತಿಯೊಂದು ಪೂಜೆನೂ ಅಟೆಂಡ್ ಮಾಡಿದೆ. ಒಂಥರ ಪಾಸಿಟಿವ್ ಆಗಿ ಸಕ್ಕತ್ತಾಗಿತ್ತು. ಏಪ್ರಿಲಲ್ಲಿ ನಥಿಂಗ್, ಯಾವುದೇ ರೀತಿ ಬೇಜಾರಿಲ್ಲ. ಏಪ್ರಿಲ್ ವಾಸ್ ಟೂ ಗುಡ್, ಚೆನ್ನಾಗಿತ್ತು ಏಪ್ರಿಲು. ಮೇಯಲ್ಲಿ ಸಾಕಷ್ಟು ಒಳ್ಳೆ ವಿಷಯಗಳಾಯಿತು. ಸೊ ಒಂದೊಂದಾಗೆ ಹೇಳ್ಕೊಂಡು ಹೋಗ್ತೀನಿ. ನನ್ನ ಫಸ್ಟ್ ಆ್ಯಡ್ ಶೂಟ್ ಆಗಿದ್ದು ಏಪ್ರಿಲಲ್ಲಿ. ಮೇಯಲ್ಲಿ. ಅದಾದಮೇಲೆ ನಾನು ಕಲ್ತಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಪ್ರಯೋಗ ಮಾಡಿದೆ. ಅದೊಂಥರ ಖುಷಿ ಕೊಡ್ತು ನನಗೆ, ಏನು ಕೋರ್ಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಖುಷಿ ಆಯಿತು. ಸೊ ಅದಾದಮೇಲೆ ನಾನು ಆ್ಯಸ್ ಎ ಸೊಸೆಯಾಗಿ ಸಿದ್ರಾಮುಂಡಿಯಲ್ಲಿ ಅದೊಂದು ಊರ ಹಬ್ಬ ಆಗ್ತಾಯಿತ್ತು. ಆವಾಗ ಆರತಿ ತೊಗೊಂಡೋಗಿದ್ದೆ ತಲೆ ಮೇಲೆ ಹೊತ್ಕೊಂಡು. ಅದೊಂಥರ ನನಗೆ ನೋಡಿದಾಗ ಫುಲ್ ಖುಷಿ ಆಯಿತು. ಈಗ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ, ಅದೊಂಥರ ಮೆಮೊರಬಲ್ ಆಗಿ. ಬಿಕಾಸ್ ನಾನು ಯಾವತ್ತೂ ಇದುವರೆಗೂ ನಮ್ಮೂರಲ್ಲಿ ಒಂದ್ಸಲ ತೊಗೊಂಡೋಗಿದ್ದೆ. ಆವಾಗ ನಾನು ಅನ್ಮ್ಯಾರಿಡು, ಇನ್ನೂ ಎಂಗೇಜ್ಮೆಂಟು ಆಗಿರಲಿಲ್ಲ. ಬಟ್ ಮದುವೆ ಆಗಿ ಒಂದು ಸೊಸೆ ಥರ ತೊಗೊಂಡೋಗಿದ್ದು ಒಂಥರ ಮೆಮೊರಬಲ್ ಆಗಿತ್ತದು. ಆಮೇಲೆ ನಿಶಾ ಬಂದಿದ್ಲು, ಸ್ವಾತಿ, ಸ್ಪಂದನ ಎಲ್ಲ ಇದ್ದರು ನನ್ನ ಜೊತೆಲಿ ಅವತ್ತು. ಸೊ ಅದೊಂಥರ ಖುಷಿ ಇತ್ತು. ಅದಾದಮೇಲೆ ಮೇ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಜಾಕ್ ಫ್ರೂಟು, ಮ್ಯಾಂಗೋ ಸೀಸನು. ಸೊ ಜಾಕ್ ಫ್ರೂಟ್ ಅಂತೂ ಸರಿ ತಿಂದಿದ್ದೀನಿ ನಾನು 2025ಅಲ್ಲಿ. ಜಾಕ್ ಫ್ರೂಟ್ ಅಂತೂ ಸಿಕ್ಕಾಬಿಟ್ಟೆ ತಿಂದೆ. ಮ್ಯಾಂಗೋ ಏನು ಅಷ್ಟು ತಿಂದಿಲ್ಲ. ಸೊ ಅದಾದಮೇಲೆ ಮೇ ಅಲ್ಲಿ ನನ್ನ ತಂಗಿ ಬಂದಿದ್ದು, ಪೂರ್ಣಿ. ಆಲ್ಮೋಸ್ಟ್ 1 month ಏನೋ ನಮ್ಮ ಮನೇಲೇ ಇದ್ಲು. ಅವಳು ಇದ್ದಿದ್ದು ಆ ದಿನಗಳು ಒಂಥರ ಚೆನ್ನಾಗಿತ್ತು. ಆಚೆ ಹೋಗ್ತಾ ಇದ್ವಿ, ಅವಳಿಗೆ ಏನಾದ್ರು ಏನು ಇಷ್ಟ ಆಗ್ತಿತ್ತು ಅದೆಲ್ಲ ಮಾಡ್ಕೊಡ್ತಾ ಇದ್ವಿ, ತಿಂತಾ ಇದ್ಲು. ಒಂಥರ 1 ತಿಂಗಳು ಒಂಥರ ಚೆನ್ನಾಗಿತ್ತು ಮೇಯಲ್ಲಿ. ಆಮೇಲೆ ಅವಳನ್ನ ಸುತ್ತಿಸ್ತಾ ಇದ್ವಿ, ಆಚೆ ಮೈಸೂರಿಗೆಲ್ಲ ಕರ್ಕೊಂಡೋಗಿ. ಆಮೇಲೆ ಒಂದು ಹಿಡನ್ ಪ್ಲೇಸಿಗೆ ಹೋಗಿದ್ವಿ, ನಾನು, ನಿಖಿಲ್ ಅವರು, ಪೂರ್ಣಿ, ಮುತ್ತಣ್ಣ, ಬಲ್ಮೂರಿಂದ ಮುಂದೆಗಡೆ. ಸೊ ಅದು ನನಗೆ ಈಗಲೂ ತುಂಬಾ ಫೇವ್ರೇಟ್. ನಾವು ಅಂದ್ಕೊಂಡಿರಲಿಲ್ಲ ಅಂಥ ಬ್ಯೂಟಿಫುಲ್ ಸ್ಪಾಟ್ಗೆ ಹೋಗ್ತೀವಿ ಅಂತ. ಬಟ್ ಇದುವರೆಗೂ ಅದಕ್ಕೆ ಮತ್ತೆ ಹೆಂಗೆ ಹೋಗ್ಬೇಕು ಅನ್ನೋ ದಾರಿನೇ ಗೊತ್ತಿಲ್ಲ. ಬಟ್ ಅವತ್ತೊಂಥರ ಚೆನ್ನಾಗಿತ್ತು. ಒಂದು ಹಿಡನ್ ಪ್ಲೇಸ್ಗೆ ಹೋಗಿದ್ವಿ, ಅದು ಮೆಮೊರಬಲ್ ಆಗಿದೆ. ಅದಾದಮೇಲೆ ಮೇಯಲ್ಲಿ ಸಾಕಷ್ಟು ಒಳ್ಳೆ ವಿಷಯಗಳೇ ನಡೆದಿರೋದೆ. ಮೇಯಲ್ಲಿ ಮತ್ತೆ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ. ಯಾಕೆ ಅಂತಂದರೆ ಅಜ್ಜಿ ಇದು ನಮಗೆ ಏನು ಮದುವೆ ಎಲ್ಲ ಸುಸೂತ್ರವಾಗಾದರೆ ಅವ್ರ ಕೈಲಿ ಅದೊಂದು ವಿಷಯ ಬೆಳ್ಳಿದು ಇದು ಏನೋ ಅಂತಾರೆ, ಅದು ಹಿಂಗೆ ಇಟ್ಕೊಂತಾರಲ್ಲ ಗದೆ, ಮತ್ತೆ ನನ್ನ ಕೈಲಿ ಕಳಶನ ಇದು ಮಾಡಿಸಿ ರಥದಿಂದ ಇದು ಮಾಡಿಸ್ತೀನಿ ಅಂತೇನೋ ಅರ್ಕೆ ಹೊತ್ತಿಸ್ಕೊಂಡಿದ್ರು. ಬಟ್ ಅದು ಸಕ್ಕದಾಗಿತ್ತು. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ವಿ 2 ಕಾರಲ್ಲಿ. ಆ ಮಳೆ ಬರ್ತಿತ್ತು, ಮತ್ತು ಸಕ್ಕದಾಗಿತ್ತು. ಅಲ್ಲಿ ಬಂದಿದ್ದಂಥ ಜನಗಳೆಲ್ಲ ಮಾತಾಡಿಸ್ತಾ ಇದ್ರು. ಆ ಮಳೆಲೂ ಆ ದೇವ್ರ ರಥೋತ್ಸವ ಎಲ್ಲ ನೋಡಿದ್ದು ಒಂಥರ ಚೆನ್ನಾಗಿತ್ತು, ಮೆಮೊರಬಲ್ ಆಗಿ. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ ಅರ್ಕೆ ತೀರ್ಸಕ್ಕೆ ಅಂತ ಅಂದ್ಬಿಟ್ಟು ಮೇಯಲ್ಲಿ. ಅದಾದಮೇಲೆ ಮೇ ಎಂಡಲ್ಲಿ ದ ಬ್ಯೂಟಿಫುಲ್ ಒಂದು ಚಿಕ್ಕಮಂಗ್ಳೂರು ಟ್ರಿಪ್ ಆಯಿತು. ನನ್ನ ಫ್ರೆಂಡ್ ಭೂಮಿಕಾ ಅವ್ರ ಮನೆಗೆಲ್ಲ ಹೋಗಿದ್ವಿ, ಒಂದು ಹಿಡನ್ ಪ್ಲೇಸಸ್ಗೆಲ್ಲ ಹೋಗಿದ್ವಿ, ಸಕ್ಕದಾಗಿತ್ತು. ಮೇ ಆ ರೀತಿ ಎಂಡ್ ಆಯಿತು. ಸೊ ಅದಾದಮೇಲೆ ಜೂನ್ ಬಂತು ಅಂತಂದರೆ ವೆರಿ 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 ಮೆಮೊರಬಲ್. ನನಗೆ ಅಂತಲ್ಲ, ಇಡೀ ಕರ್ನಾಟಕ ಜನತೆಗೆ ಮೆಮೊರಬಲ್ಲು. ಯಾಕೆ ಅಂತ ಅಂದರೆ RCB ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು ಜೂನಲ್ಲೇ. ಸೊ ಜೂನ್ ಫಸ್ಟ್ ವೀಕು ಫುಲ್ ಇಡೀ ಕರ್ನಾಟಕನೇ ಸೆಲೆಬ್ರೇಟ್ ಮಾಡಿಬಿಟ್ಟಿರುತ್ತೆ. ಸೊ RCB ಕಪ್ ವಿನ್ ಆಯಿತು. ಅದ್ರ ಜೊತೆಗೆ ನಮ್ಮ ಅಣ್ಣನ ಬರ್ಡೇ ಜೂನಲ್ಲಿ. ಅದಾದಮೇಲೆ ನಾವು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡು ವಿಯೆಟ್ನಾಮ್ಗೆ ಹೋಗಿದ್ವಿ ಜೂನಲ್ಲಿ.
ವಿಯೆಟ್ನಾಂ ಟ್ರಿಪ್ ಅಂತೂ ಸಕ್ಕತ್ತಾಗಿತ್ತು. ಅಲ್ಲಿರೋವಾಗ ಇವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾವಿಬ್ಬರೇ ಅಂತ ತುಂಬ ದೂರ ಹೋಗಿದ್ದಿದ್ದು. ಅವಾಗ ಇವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ನೆನ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತಲ್ಲ ವಿಯೆಟ್ನಾಂ ಟ್ರಿಪ್ಪು, ಮತ್ತೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಚೆನ್ನಾಗಿತ್ತು ನಮ್ಮ ವಿಯೆಟ್ನಾಂ ಟ್ರಿಪ್. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಬಂದಿದ್ದು ಪಟ್ ಅಂತ 2 ದಿನಕ್ಕೆ ನಾವು ಫುಲ್ಲು ನಾರ್ತ್ ಕಡೆ ಹೋದ್ವಿ. ಅಲ್ಲೊಂದು ಟ್ರಾಜಿಡಿ ಆಗಿದ್ದು ಅಂತ ಏನಂದ್ರೆ, ನಾವು ಎಲ್ಲೋಗಿದ್ವಿ ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಾನು ನಮ್ಮಣ್ಣ ಸರಿಗೆ ಜಗಳ ಆಡಿದ್ವಿ, ಅನ್ನೆಸೆಸರಿಲಿ ಸುಮ್ಮನೆ ಜಗಳ ಆಡಿದ್ವಿ. ಸೊ ಅದೊಂದು ಅವತ್ತು ಬೇಜಾರಾಗಿದ್ದು ನನಗೆ. ಸೊ ಅದಾದ್ಮೇಲೆ ಈ ರೀತಿ ಜೂನ್ ಮುಗೀತು. ಅದಾದ್ಮೇಲೆ ಜುಲೈ ನನ್ನ ಬರ್ಡೇ ಮಂತು. ಸೊ ಫಸ್ಟ್ ಜುಲೈಯಲ್ಲಿ ನನಗೆ ಫೋಟೋಸ್ ನೋಡುವಾಗ ಅನಿಸಿದ್ದೇನು ಗೊತ್ತಾ, ಲಕ್ಷ್ಮಮ್ಮ ಅಜ್ಜಿ, ನಮ್ಮ ಬುಸಮ್ಮನ್ನ ಮತ್ತು ನಮ್ಮವ್ವ ಅಂದರೆ ನಮ್ಮ ತಿಮ್ಮವ್ವ ಅವರಿಬ್ರು ನಾವು ಒಂದು ಟಾಂಗಾ ರೈಡ್ ಕರ್ಕೊಂಡು ಹೋಗಿದ್ವಿ. ನಮ್ಮ ಅಜ್ಜಿ ಯಾವತ್ತು ಅಂದರೆ ಬೂಸಮ್ಮ ಆದರೆ ಫುಲ್ ಓಡಾಡಿದ್ದಾರೆ ಮೈಸೂರೆಲ್ಲ, ಅವರಿಗೆ ಬರೋದು ಹೋಗೋದು ಎಲ್ಲ ಗೊತ್ತಾಗುತ್ತೆ. ಬಟ್ ನಮ್ಮ ಅಜ್ಜಿಗೆ ನಮ್ಮ ಊರಿಂದ ಒಂದು ಚನ್ನಪಟ್ಟಣ ಸಿಟಿಗೆ ಹೋಗೋಕ್ಕೂ ಗೊತ್ತಿಲ್ಲ ಅವರಿಗೆ. ಒಬ್ರು ಯಾರು ಕರ್ಕೊಂಡು ಹೋಗ್ಬೇಕು, ನಮ್ಮಣ್ಣ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು ಕಾರಲ್ಲಿ, ಆ ಥರ ನಮ್ಮ ಅಜ್ಜಿ ಯಾವತ್ತೂ ಎಲ್ಲಿಗೂ ಹೋದವರಲ್ಲ. ಸೊ ಆ ಟಾಂಗಾ ರೈಡು ಮತ್ತು ಪ್ಯಾಲೇಸ್ ತೋರಿಸಿದ್ದು ಅದೆಲ್ಲ ಒಂಥರ ನೋಡಿದಾಗ ಫೋಟೋಸು ಖುಷಿ ಆಯಿತು ನನಗೆ. ಜುಲೈ ಫಸ್ಟ್ ವೀಕಲ್ಲಿ ನಾವು ಕರ್ಕೊಂಡು ಹೋಗಿದ್ದು. ಅದಾದಮೇಲೆ ನಂದು ಬರ್ಡೇಗೂ ಮುಂಚೆನೇ ನಂದು ಬಿಲ್ ಬೋರ್ಡ್ ಬಂತು, ಅಂದರೆ MS ಗೋಲ್ಡು ಬಿಲ್ ಬೋರ್ಡ್ಸ್ ಎಲ್ಲ ಹಾಕಿದ್ರು ಮೈಸೂರಲ್ಲಿ. ಸೊ ನಾವು ನೋಡೋಕೆ ಹೋಗಿದ್ವಿ ಅವಾಗ. ಅದಾದಮೇಲೆ ನನ್ನ ಬರ್ಡೇ ದಿನಾನೇ ಆ್ಯಡ್ ಶೂಟ್ದೆಲ್ಲ ಲಾಂಚ್ ಮಾಡಿದ್ದೆಲ್ಲ ಮೆಮೊರಬಲ್ ಆಗಿ ಚೆನ್ನಾಗಿತ್ತು. ಆ್ಯಂಡ್ ನನ್ನ 2025 ಬರ್ಡೇ ವೆರಿ ಸ್ಪೆಷಲ್ ಆಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನಮ್ಮ ಅಣ್ಣ ಸೆಲೆಬ್ರೇಟ್ ಮಾಡಿದ್ವಿ, ಒಂದು ವಿಲ್ಲಾ ಇತ್ತಲ್ಲ ಅಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಯಾವ ಬರ್ಡೇನೂ ಆ ಥರ ಎಂಜಾಯ್ ಮಾಡಿರ್ಲಿಲ್ವೇನೋ, ಎಲ್ಲರೂ ಫುಲ್ ಪಾರ್ಟಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಸಖತ್ ಮೆಮೊರಿ ಅವತ್ತಂತೂ ನನಗೆ. ಸೊ ಎಲ್ಲರೂ ನಮ್ಮ ಬಾಯ್ಸ್ ಈಗಲೂ ನೆನೆಸ್ಕೊತಾರೆ ಮಧು ಬರ್ಡೇ ಸಖತ್ತಾಗಿತ್ತು ಅಂತ. ಸೊ ಆ ಥರ ಇತ್ತು ನನಗೆ 2025 ಬರ್ಡೇ ಜುಲೈಯಲ್ಲಿ. ಅದಾದಮೇಲೆ ಮತ್ತೆ ನಾವು ಇನ್ನೊಂದು ಟ್ರಿಪ್ಗೆ ಹೊರಟ್ವಿ. ಎಲ್ಲಿ ಅಂತಂದರೆ ಆಲಪಿ, ಜಟಾಯು, ಗುರುವಾಯೂರು ಅಲ್ಲೆಲ್ಲ ಹೋಗಿದ್ವಿ. ಆಮೇಲೆ ಎಲಿಫೆಂಟ್ ಎಲ್ಲ ನೋಡಿದೆ. ಅಲ್ಲೂ ಒಂದು ಟ್ರಾಜಿಡಿ ಆಯಿತು. ಇವರೆಲ್ಲ ಸೇರಿಕೊಂಡು ನನಗೆ ಹಾವಿಂದು ಬಂದು ಡೈರೆಕ್ಟಾಗಿ ತೋರಿಸ್ಬಿಟ್ಟು ಎದುರಿಸಿದ್ರು. ಅವತ್ತೊಂದಿನ ಫುಲ್ಲು ನಾನು ನಿಕ್ಕಿ ಜಗಳ ಆಡ್ಕೊಂಡು, ನಿಕ್ಕಿನೇ ತಂದು ತೋರಿಸಿದ್ದು, ನಾನು ನಿಕ್ಕಿಗೆ ಬೈಕೊಂಡು ಮಾತಾಡಿಸ್ತಾ ಇರಲಿಲ್ಲ ಒಂದು ಹಾಫ್ ಆಫ್ ದ ಡೇ. ಸೊ ಅದೊಂದು ಬೇಜಾರಾಗಿತ್ತು ನನಗೆ ಆ ಟ್ರಿಪ್ಪಲ್ಲಿ. ಸೊ ಈ ರೀತಿ ಜುಲೈ ಚೆನ್ನಾಗಿತ್ತು. ಅದಾದಮೇಲೆ ಆಗಸ್ಟ್ ಬಂತು. ಮತ್ತು ಮುತ್ತಣ್ಣ ಬರ್ಡೇ ಆಗಸ್ಟಲ್ಲಿ. ಮುತ್ತಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ರಕ್ಷಾಬಂಧನ. ಅದಾದಮೇಲೆ ನಮ್ಮ ನಿಧು ವಸ್ತ್ರನ ಲಾಂಚ್ ಮಾಡಿದ್ವಿ ಆಗಸ್ಟಲ್ಲಿ. ಅದಾದಮೇಲೆ ನಂದು ಏನು ಆ್ಯಡ್ ಶೂಟ್ ಇತ್ತು, ಒಂದು PVRಗೆ ಹೋಗಿದ್ದೆ ನಾನು ಆಗಸ್ಟಲ್ಲಿ. ಆವಾಗ ನಂದು ಆ್ಯಡ್ ಶೂಟ್ದು PVR ಸ್ಕ್ರೀನಲ್ಲಿ ಅಡ್ವರ್ಟೈಸ್ ಬರುವಾಗ ಬಂತು ಆಗಸ್ಟಲ್ಲಿ. ನನಗೆ ಅದು ನೋಡಿದಾಗ ಒಂಥರ ಫುಲ್ ಎಮೋಷ್ನಲ್ ಆದೆ. ಅವಾಗ ಇವರೆಲ್ಲ ಇದ್ದರು, ಬಟ್ ನಾನು ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಸೊ ಅದಾದಮೇಲೆ ಸರ್ಪ್ರೈಸ್ ಡಿನ್ನರ್ ಪ್ಲ್ಯಾನ್ ಮಾಡಿದ್ರು ನನ್ನ ಹಸ್ಬೆಂಡು. ಅದೆಷ್ಟು ಕ್ಯೂಟಾಗಿತ್ತು ಅಂದರೆ ನಾನು ಇವತ್ತಿಗೂ ನೆನೆಸ್ಕೊತೀನಿ. ಒಂದು ಸಾಂಗ್ ಹಾಕ್ಬಿಟ್ಟು, ರೋಸೆಲ್ಲ ಹಾಕ್ಬಿಟ್ಟು, ಕ್ಯಾಂಡಲ್ ಎಲ್ಲ ಹಾಕ್ಬಿಟ್ಟು ಒಂಥರ ಚೆನ್ನಾಗಿ ಮಾಡಿದರು ಆಗಸ್ಟಲ್ಲಿ. ಅದಾದಮೇಲೆ ಫಸ್ಟ್ ನಾವು ನಮ್ಮ ಕೈಯಾರೇನೆ ನಿಧು ವಸ್ತ್ರನ ಪ್ಯಾಕ್ ಮಾಡಿ ಕಳಿಸಿದಂಥದ್ದು ಆಗಸ್ಟಲ್ಲಿ. ಸೊ ಅದಿನ್ನೂ ನನಗೆ ತಲೆಯಲ್ಲೇ ಇದೆ. ಆಗಸ್ಟ್ ಈಸ್ ವೆರಿ ಸ್ಪೆಷಲ್. ತುಂಬ ವಿಷಯಗಳು ನಡೆದಿದೆ ಆಗಸ್ಟಲ್ಲಿ. ಸೊ ಅದಾದಮೇಲೆ ಮನೆ ಪೂಜೆ ಮಾಡಿಸಿದ್ವಿ. ಆಮೇಲೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅತ್ತೆ ಅಷ್ಟು ವರ್ಷದಿಂದ ಅಂದ್ಕೊಂಡಿದ್ರಂತೆ, ಬಟ್ ನೀನು ಬಂದಮೇಲೆ ಅದು ನೆರವೇರ್ತು ನೋಡು ಅಂತ ಅಂದರು. ಅದು ಆಗಸ್ಟಲ್ಲಿ ನಾವು ಗಣೇಶನ ಕೂರಿಸಿದ್ವಿ. 5 ದಿನ ನಮ್ಮ ಮನೇಲಿ ಗಣೇಶ ಹಬ್ಬ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಓಕೆ ಮಾಡೋಣ ಅಂದ್ಕೊಂಡು ಗಣೇಶಪ್ಪನ್ನು ತಂದ್ವಿ, ಕೂರಿಸಿದ್ವಿ, ಬಿಟ್ವಿ. ಒಂಥರ ಚೆನ್ನಾಗಿತ್ತು ಆಗಸ್ಟಲ್ಲಿ. ಅದಾದಮೇಲೆ ಮತ್ತೆ ನಾವು ಗಣೇಶ ಹಬ್ಬ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ. ಬಟ್ ಚಿಕ್ಕಮಂಗ್ಳೂರು ವಾಸ್ ವೆರಿ ಸ್ಪೆಷಲ್. ಆವಾಗ ಸ್ಪೆಷಲ್ ಆಗಿತ್ತು ಆ ಒಂದು ಚಿಕ್ಕಮಂಗ್ಳೂರು ಟ್ರಿಪ್. ಅದನ್ನು ನಾನು ಯಾವಾಗಾದರೂ ಇದ್ದಾಗ ಹೇಳ್ತೀನಿ. ಅದನ್ನು ಚೆನ್ನಾಗಿತ್ತು. ಮತ್ತು ನಾವು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಹೋಗಿದ್ವಿ. ನಾವು ಅಷ್ಟೆಲ್ಲ ಅವರು ಸ್ಪೆಷಲ್ ಪರ್ಸನ್ ಇದ್ದರು. ಸೊ ಅದಾದಮೇಲೆ ಸೆಪ್ಟೆಂಬರ್ ಬಂತು. ಫುಲ್ಲು ಹುಷಾರು ತಪ್ಪಿದ್ವಿ. ನಾನು ಹುಷಾರು ತಪ್ಪಿದೆ, ನಿಖಿಲವ್ರು ಹುಷಾರು ತಪ್ಪಿದ್ರು, ನಿಶಾ ಹುಷಾರು ತಪ್ಪಿದ್ಲು. ಒಂದು ರೌಂಡ್ ಎಲ್ಲರೂ ಹುಷಾರು ತಪ್ಪಿದ್ವಿ. ನನಗಂತೂ ಏರ್ ಫಾಲ್ ಸ್ಟಾರ್ಟ್ ಆಯಿತು ಇಲ್ಲಿಂದ. ಆ್ಯಕ್ಚುಲಿ ನಂಗೆ ಸೆಪ್ಟೆಂಬರ್ ಸ್ಟಾರ್ಟ್ ಆದಾಗಿಂದ ಒಂದು ಸ್ವಲ್ಪ ನಾನು ಆನ್ ಆ್ಯಂಡ್ ಆಫ್ ಅದೇ ಎಮೋಷ್ನಲಿ ಆಗಿರ್ಬೋದು, ಪರ್ಸ್ನಲಿ ಆಗಿರ್ಬೋದು, ತುಂಬ ಫೇಸ್ ಮಾಡ್ತಾ ಇದ್ದೆ. ಸೆಪ್ಟೆಂಬರಿಂದ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಆಗಸ್ಟ್ ಆಫಿಂದನೇ ಸ್ಟಾರ್ಟ್ ಆಯಿತು. ತುಂಬ ಹುಷಾರು ತಪ್ಪಿದ್ವಿ. ಒಂದೊಂದು ವಾರ ಮಲಗಿದ್ವಿ ಎಲ್ರೂ. ಅದಾದಮೇಲೆ ಭೂಮಿಕಾ ಬಂದಿದ್ಲು ನಮ್ಮ ಮನೆಗೆ. ಅದಾದಮೇಲೆ
ವಿನೋದ್ ಬಂದ ವಾಪಸ್ಸು, ಅವ್ರ ಮನೆಯಿಂದ ನಮ್ಮ ಮನೆಗೆ ವಾಪಸ್ ಬಂದಿದ್ದು ಸೆಪ್ಟೆಂಬರಲ್ಲಿ ವಿನೋದು. ಅದಾದಮೇಲೆ ಪಿತೃಪಕ್ಷ ಪೂಜೆ ಇತ್ತು. ಆ್ಯಕ್ಚುಲಿ ಪಿತೃಪಕ್ಷ ಇನ್ ಆ್ಯಂಡ್ ಅರೌಂಡ್ ಟೈಮಲ್ಲೇ ನನಗೆ ಒಂದು 10 ಡೇಸ್ ನಂಗೆ ಗೊತ್ತಿಲ್ಲ ಯಾವುದೋ ಥರ ಆಗಿರಲಿಲ್ಲ. 10 ಡೇಸ್ ತುಂಬ ಒಂಥರ ಲೋ ಫೀಲಿಂಗ್ ಆಗ್ತಾಯಿತ್ತು ನನಗೆ ಸೆಪ್ಟೆಂಬರಲ್ಲಿ. ಪಿತೃಪಕ್ಷದ ಟೈಮಲ್ಲಿ ಆ ಥರ ಆಗುತ್ತೆ ಯೂಶ್ವಲಿ ಅಂತ ಹೇಳ್ತಾರೆ ದೊಡ್ಡವರು. ಬಟ್ ಈ ವರ್ಷ ಲಾಸ್ಟ್ ವರ್ಷ ಅದನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಆ್ಯಂಡ್ ಆಲ್ಸೋ ನಮ್ಮ ತಂದೆದು ಪಿತೃಪಕ್ಷನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಲಾಸ್ಟ್ ಇಯರು ನಾವು, ಐ ಮೀನ್ ಈ ಇಯರ್ 2025. ಅದಾದಮೇಲೆ ನಮ್ಮ ಮದುವೆ ಆಲ್ಬಮ್ ಸಿಕ್ಕಿದ್ದು ಸೆಪ್ಟೆಂಬರಲ್ಲಿ. ಸೊ ಸೆಪ್ಟೆಂಬರಲ್ಲಿ ಇದೊಂದು ಖುಷಿ ವಿಷಯ. ಆಮೇಲೆ ಭೂಮಿಕಾ ಬಂದಿದ್ದು ಖುಷಿ ವಿಷಯ, ವಿನೋದ್ ಬಂದಿದ್ದು ಖುಷಿ ವಿಷಯ. ಸ್ವಲ್ಪ ಸೆಪ್ಟೆಂಬರ್ ಆನ್ ಆ್ಯಂಡ್ ಆಫ್ ಇತ್ತು. ಅದಾದಮೇಲೆ ಅಕ್ಟೋಬರಲ್ಲಿ ಆಯ್ತಾ ಪೂಜೆ ಮಾಡಿದ್ವಿ. ಆಮೇಲೆ ಮಂಜುಷಣ್ಣನ ಮದುವೆ ಆಯಿತು. ಅದಾದಮೇಲೆ ನಂದು ಇನ್ನೊಂದು ಗೋಲ್ಡ್ ಶೂಟ್ ಆ್ಯಡ್ ಶೂಟ್ ಆಯಿತು. ಅದಾದಮೇಲೆ ನನ್ನ ಫ್ಯಾಮಿಲಿ ಒಬ್ಬರು ಕ್ಲೋಸ್ ಸರ್ಕಲಲ್ಲೇ ಒಬ್ರಿಗೆ ಸಿವಿಯರ್ ಹೆಲ್ತ್ ಅಪ್ಸೆಟ್ ಆಯಿತು. ಆ್ಯಂಡ್ ನಿಧು ವಸ್ತ್ರ ಪೂಜೆ ಆಯಿತು ಅಕ್ಟೋಬರಲ್ಲಿ. ಅದಾದಮೇಲೆ ದೀಪಾವಳಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಆ್ಯನಿವರ್ಸರಿ ಬಂತು. ಆ್ಯನಿವರ್ಸರಿ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಸಕ್ಕದಾಗಾಯಿತು. ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಬಂತು. ಗಿಫ್ಟ್ ಬಂದಾಗ ಒಂದು ಕಡೆ ಬೇಜಾರಾಯಿತು, ಒಂದು ಕಡೆ ಖುಷಿನೂ ಆಯಿತು. ಇಟ್ಸ್ ಓಕೆ. ಅದಾದಮೇಲೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ, ಫಸ್ಟ್ ಇಯರ್ ಆ್ಯನಿವರ್ಸರಿ. ಅದಾದಮೇಲೆ ಅಷ್ಟೇ. ಯಾವುದರಲ್ಲಿ ಅಕ್ಟೋಬರಲ್ಲಿ ಮುಗೀತು ನಮ್ಮ ಆ್ಯನಿವರ್ಸರಿ, 27th ಆಯಿತಾ, ಅಲ್ಲಿಗೆ ಅಷ್ಟೇ. ಅದಾದಮೇಲೆ ನವೆಂಬರ್ ಸ್ಟಾರ್ಟ್ ಆಯಿತು. ನವೆಂಬರಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಏನಂತಂದರೆ ತುಳಸಿ ಪೂಜೆ ಇತ್ತು ನವೆಂಬರಲ್ಲಿ. ಆವಾಗ ನಾವು ಪೂಜೆ ಮಾಡೋಂಗಿಲ್ಲ, ನಿಶಾನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಅದೊಂದು ಮೆಮೊರೇಬಲ್ ಡೇ ನನಗೆ. ನನ್ನ ಗಂಡ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು, ನೀವು ಬೇಜಾರು ಮಾಡ್ಕೊಬೇಡ ಬಿಡು ನಾನೇ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು, ಅವರೇ ಪೂಜೆ ಎಲ್ಲ ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಪೂಜೆ ಮಾಡಿದ್ದು. ಪೂಜೆ ಎಲ್ಲ ಮಾಡಿದ್ರು. ಅದೊಂದು ಮೆಮೊರೇಬಲ್ ನವೆಂಬರಲ್ಲಿ. ಅದಾದಮೇಲೆ ನಾನು ಐಶು ಮನೆಗೆ ಹೋಗಿದ್ದೆ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ಮದುವೆ ಆದಮೇಲೆ ಅವಳನ್ನ ಅವ್ರ ಮನೆಗೆ ಹೋಗೋಕ್ಕಾಗಿರಲಿಲ್ಲ. ಅವ್ರ ಮನೆಗೆ ಹೋಗಿದ್ದೆ ನವೆಂಬರಲ್ಲಿ. ಅವಳನ್ನ ಮೀಟ್ ಮಾಡಿದೆ, ಅವ್ರ ತಾಯಿನ ಮೀಟ್ ಮಾಡಿದೆ. ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು ನವೆಂಬರ್. ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಇದೆಲ್ಲ ಅಕ್ಟೋಬರ್ ಆದಮೇಲೆ ಆ್ಯನಿವರ್ಸರಿ ಎಲ್ಲ ಆದಮೇಲೆ ಒಂದು ರೆಸಾರ್ಟಿಗೆ ಕರ್ಕೊಂಡೋದೆ. ಅದು ಒಂದು 2 days ಚೆನ್ನಾಗಿತ್ತು ಕೂರ್ಗಲ್ಲಿ ನವೆಂಬರಲ್ಲಿ. ಅದಾದಮೇಲೆ ಲಕ್ಕಿದು ಹೆಲ್ತ್ ಅಪ್ಸೆಟ್ ಆಯಿತು. ಅದೊಂದು ಟ್ರ್ಯಾಜಿಡಿ ಆಯಿತು ನವೆಂಬರಲ್ಲಿ. ಅದಾದಮೇಲೆ ಸ್ವಲ್ಪ ನಮ್ಮದು BE6ದು ಚಾರ್ಜಿಂಗ್ದು ಅದೆಲ್ಲ ಒಂದು ಸ್ವಲ್ಪ ಇಶ್ಯೂ ಆಯಿತು. ಒಂದು ಹಾಫ್ ಆಫ್ ದ ಮಂತ್ ಶೋರೂಮಲ್ಲೇ ಇತ್ತು. ಅದೊಂದು ಬೇಜಾರಾಯಿತು ನನಗೆ ನವೆಂಬರಲ್ಲಿ. BE6ದು ಸ್ವಲ್ಪ ದಿನ ನಮ್ಮ ಹತ್ರ ಇರಲಿಲ್ಲ BE6. ಸೊ ಅದಾದಮೇಲೆ ಅಶ್ವಥ್ ಬ್ರೋದು ಮದುವೆ ಆಯಿತು. ಅದಾದಮೇಲೆ ಒಳ್ಳೆ ವಿಷಯಗಳಂದ್ರೆ ಪೂಜೆಂದು ಸೀಮಂತ ಆಯಿತು ನವೆಂಬರಲ್ಲಿ. ಅದಾದಮೇಲೆ ನಮ್ಮ ಅಣ್ಣ ಹೊಸ ಮನೆಗೆ ಶಿಫ್ಟ್ ಆದ, ಅದ್ರದ್ದು ಪೂಜೆ ಆಯಿತು ನವೆಂಬರ್ ಎಂಡಲ್ಲಿ. ಅದಾದಮೇಲೆ ಡಿಸೆಂಬರ್ ಈ ತಿಂಗಳಲ್ಲಿ ಮೆಮೊರೇಬಲ್ ಆ್ಯಂಡ್ ವೆರಿ ಎಮೋಷ್ನಲ್ ಅಂದರೆ ಪೂಜೆಂದು ಡೆಲಿವರಿ ಡೇಟು. ನಾನು ಡೈರೆಕ್ಟ್ OT ಒಳಗಡೆ ಹೋಗಿದ್ದೆ. ಅದೆಲ್ಲ ನೋಡಿ ಉಪ್ಪ ಅನಿಸ್ತು. ಅದಾದಮೇಲೆ ಒಂದು 10 ದಿನ ವಿನೋದ್ ಏನೋ ಮಾಡಬೇಡ ಅಂದಿದ್ದು ವಿಷಯಕ್ಕೆ ಮಾಡಿದ್ದ ಅಂದ್ಬಿಟ್ಟು ಅವನ ಹತ್ರ ಒಂದು 10 to 15 days ಮಾತೇ ಆಡಿರಲಿಲ್ಲ ನಾನು. ತುಂಬ ಬ್ರೇಕ್ ಆಗೋಗಿದೆ. ನಾನು ಹತ್ಬಿಟ್ಟಿದ್ದೀನಿ ಆ ವಿಷಯಕ್ಕೆ. ಅವ್ನು ಬಂದಾಗಿಂದನೂ ಹೇಳ್ಕೊಂಬರ್ತಾ ಇದ್ದೆ ಆ ಒಂದು ವಿಷಯನ, ಬೇಡ 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 ಅಂತ. ಬಟ್ ನನಗೇನೋ ಒಂದು ಪ್ರಾಮಿಸ್ ಮಾಡಿ ಅದನ್ನ ಬ್ರೇಕ್ ಮಾಡಿ ಮತ್ತೆ ಮಾಡ್ಬಿಟ್ನಲ್ಲ ಅಂತ ತುಂಬ ಎಮೋಷ್ನಲಿ ಬ್ರೇಕ್ ಡೌನ್ ಆಗಿ ನಾನು ಅವನ ಹತ್ರ ಮಾತಾಡೇ ಇರಲಿಲ್ಲ ಒಂದು 10-15 days. ಸೊ ಅದೊಂದು ಟ್ರ್ಯಾಜಿಡಿ ಆಗಿತ್ತು ಡಿಸೆಂಬರಲ್ಲಿ. ಅದಾದಮೇಲೆ ಮುತ್ತಣ್ಣ ಅವರ ಅಣ್ಣ ಅತ್ತಿಗೆ ಎಲ್ಲ ನಮ್ಮ ಮನೆಗೆ ಬಂದಿದ್ದರು. ಅದೊಂಥರ ಮೆಮೊರೇಬಲ್ ಆಗಿ ಚೆನ್ನಾಗಿತ್ತು. ನಾವೆಲ್ಲ ಅವ್ರಿಗೆಲ್ಲ ಊಟ ಮಾಡಿ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದರು. ಸೊ ಅದಾದಮೇಲೆ ನಮ್ಮ ಹುಡುಗಿರದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಪ್ಲ್ಯಾನ್ ಆಯಿತು. ಸಕ್ಕತ್ತಾಗಿತ್ತು ಅದಂತೂ ಟ್ರಿಪ್. ನನ್ನ ಫ್ರೆಂಡ್ಸ್ ಗ್ರೂಪ್ ಜೊತೆ ಮಂತ್ರಾಲಯ, ಅಲ್ಲಿ ಇಲ್ಲಿ ಮೈಸೂರು ಬೆಂಗಳೂರು ಇನ್ ಆ್ಯಂಡ್ ಅರೌಂಡ್ ಓಡಾಡಿದ್ದೀನಿ. ಬಟ್ ತುಂಬ ಲಾಂಗ್ ಅಂತ ಯಾವುದೂ ಹೋಗಿರಲಿಲ್ಲ. ಸೊ ಭೂಮಿ, ಬಿಂದು, ಚೇತು ಅವ್ರ ಜೊತೆ ಎಲ್ಲ ಹಂಪಿ ಟ್ರಿಪ್ ಹೋಗಿದ್ದು ಚೆನ್ನಾಗಿತ್ತು. ಒಂಥರ ಫುಲ್ ಸಖತ್ ನಕ್ಕಿದ್ದೀವಿ. ಅದಾದಮೇಲೆ ಇಯರ್ ಎಂಡ್ ಆಗ್ತಾ ಗುರುಗಳ ಆಶೀರ್ವಾದ ತೊಗೊಳ್ಳೋಣ ಅಂತ ಹಂಗೆ ಮಂತ್ರಾಲಯಗೂ ಹೋಗಿದ್ವಿ. ಅದಾದಮೇಲೆ ನಂದು ವೆರಿ ಸ್ಪೆಷಲ್ 1 million ಫಾಲೋವರ್ಸ್ ಆದರು ಇನ್ಸ್ಟಾಗ್ರಾಮಲ್ಲಿ. ಅದಾದಮೇಲೆ ನಮ್ಮ ನಾದಿನಿಯವ್ರದ್ದು ಬರ್ಡೇ ಸ್ಪೆಷಲ್ಲು. ಅದಾದಮೇಲೆ ನನಗೆ ಡಿಸೆಂಬರಲ್ಲಿ ಮೆಮೊರೇಬಲ್ ಅಂದರೆ ಅವಳ ಬರ್ಡೇಲಿ ಒಂದು ಫೋಟೋ ಮಾಡಿಸ್ಕೊಟ್ಟಿದ್ದೆ. ಆ ಫೋಟೋ ನೋಡ್ತಿದ್ರೆ ನಾನು ಈಗಲೂ ಎಮೋಷ್ನಲ್ ಆಗ್ತೀನಿ. ಅದೊಂದು ತುಂಬ ಮೆಮೊರೇಬಲ್ ನನಗೆ. ಆ ಫೋಟೋ ಬೇಕಾದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆ ಫೋಟೋ ಅದೊಂದು ಮೆಮೊರಿ ನನಗೆ ಇದರಲ್ಲಿ ಡಿಸೆಂಬರಲ್ಲಿ. ಅದಾದಮೇಲೆ ನಿಖಿಲ್ ಅವರು ಮನಾಲಿ ಟ್ರಿಪ್ಗೆ ಹೋದರು. ಅದಾದಮೇಲೆ
ನಾವು ಕ್ವಿಕ್ಕಾಗಿ ಒಂದು ಕನಕಪುರ ಟ್ರಿಪ್ಗೆ ಹೋಗಿದ್ದು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ 2025 ರೀಕ್ಯಾಪ್ ಅಂತಲೇ ಹೇಳ್ಬೋದು. 2025 ನನಗೆ ಇನಿಷಿಯಲಿ ತುಂಬ ಚೆನ್ನಾಗಿತ್ತು, ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ, ಎಲ್ಲರೂ ಲೈಫಲ್ಲೂ ಇದ್ದಿದ್ದೇನೆ. ಬಟ್ ನನಗೂ ಅದೇ ಥರ ಇತ್ತು. ಬಟ್ ಮೆಜಾರಿಟಿಲಿ ಒನ್ ಹ್ಯಾಂಡ್ ಅಪ್ಪರ್ ಅಂತ ಅಂದರೆ ಎಲ್ಲ ಒಳ್ಳೆಯದೇ ಆಯಿತು. ನಾನೇನೇನು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು 90% ನನ್ನ ವಿಶ್ ಲಿಸ್ಟ್ ಆಫ್ ದ ಇಯರ್ ಕಂಪ್ಲೀಟ್ ಆಯಿತು. ಖುಷಿ ಇದೆ ಏನಿದ್ದೀನಿ ಇವತ್ತಿಗೆ, ಖುಷಿ ಇದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಜಾಸ್ತಿ ಏನು ಯೋಚನೆ ಮಾಡಿಬಿಡಿ. ವೆನ್ ಯು ಫೀಲ್ ಲೋ, ಸ್ಟೇ ಸ್ಟ್ರಾಂಗ್, ಅಷ್ಟೇ ನಾನು ಹೇಳೋದು. ಆ್ಯಂಡ್ 2026 ನಿಮ್ಮೆಲ್ರಿಗೂ ಚೆನ್ನಾಗಿರಲಿ. ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್. ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಇಷ್ಟು ವರ್ಷ ನನ್ನ ಜೊತೆ ಪಾಸಿಟಿವ್ ಆಗಿದ್ದು ಎಲ್ಲರೂ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. 2026 ಅದೇ ರೀತಿ ನನ್ನ ಜೊತೆ ಇರಿ, ನನ್ನ ಫ್ಯಾಮಿಲಿ ಜೊತೆ ನಮಗೆ ಇರಿ. ಥ್ಯಾಂಕ್ ಯು. ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಬಾಯ್ ಗೈಸ್.